ಕಡೆಗೂ ಸೌದಿ ಯುವರಾಜನ ಡೆತ್ ಮಿಸ್ಟರಿ ಬಯಲು. ಬೆಚ್ಚಿ ಬೀಳಿಸ್ತಿದೆ ಪ್ರಿನ್ಸ್ ನಶೆಯ ಪಾರ್ಟಿ ಪ್ರಪಂಚ. ಎಣ್ಣೆ, ಸಿಗರೆಟ್, ಡ್ರಗ್ಸ್, ಗಾಂಜಾ, ಟ್ಯಾಬ್ಲೆಟ್ ಅಬ್ಬಬ್ಬಾ. ನವೆಂಬರ್ 25, 2025 ಲಂಡನ್ನ ಕೆನ್ಸಿಂಗ್ಟನ್ನಲ್ಲಿರುವ ಮ್ಯಾರಿಯಟ್ ಹೋಟೆಲ್ ಒಮ್ಮೆಲೆ ಜಗತ್ತಿನ ಎಲ್ಲ ಟಿವಿ ಪರದೆ ಮೇಲೆ ಬಿತ್ತರವಾಗೋಕೆ ಶುರುವಾಗಿತ್ತು. ಕಾರಣ ಮ್ಯಾರಿಯಟ್ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದ ಒಬ್ಬ ವ್ಯಕ್ತಿ ಬಾತ್ರೂಮ್ನಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದ್ದ. ಆತ ಸಾಮಾನ್ಯ ವ್ಯಕ್ತಿಯಾಗಿರಲಿಲ್ಲ. ಸೌದಿಯ ರಾಜಕುಮಾರ ಪ್ರಿನ್ಸ್ ಅಬ್ದುಲ್ಲಾ ಬಿನ್ ಫಹದ್ ಬಿನ್ ಅಬ್ದುಲ್ಲಾ ಬಿನ್ ಅಬ್ದುಲ್ ಅಜೀಜ್ ಬಿನ್ ಝಲಾವಿ ಅಲ್ ಸೌದ್. ಹೌದು, 29 ವರ್ಷದ ಪ್ರಿನ್ಸ್ ಅಬ್ದುಲ್ಲಾ ಬಿನ್ ಫಹದ್ ಹಠಾತ್ ಸಾವಿನ ಸುದ್ದಿ ಜಗತ್ತಿನಾದ್ಯಂತ ಸಂಚಲನ ಸೃಷ್ಟಿಸಿತು. ಸೌದಿ ರಾಜಕುಮಾರನನ್ನ ಇಂಗ್ಲೆಂಡ್ನಲ್ಲಿ ಯಾರೋ ಹತ್ಯೆ ಮಾಡಿದ್ದಾರೆ. ರಾಜಮನೆತನದ ಮೇಲಿನ ವೈಷಮ್ಯಕ್ಕೆ ಅಬ್ದುಲ್ಲಾ ಬಲಿಯಾಗಿದ್ದಾನೆ. ಸೌದಿಯಲ್ಲಿ ಆಗಲ್ಲ ಅಂತ ಇಂಗ್ಲೆಂಡ್ನಲ್ಲಿ ಮುಗಿಸಿದ್ದಾರೆ. ಇಲ್ಲ, ಸೌದಿ ಪ್ರಿನ್ಸ್ ಹೋಟೆಲ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಹೀಗೆ ತರಹೇವಾರಿ ವದಂತಿಗಳು, ಸುದ್ದಿಗಳು ಆವತ್ತಿಗೆ ಹರಿದಾಡಿದ್ವು. ಇಂಗ್ಲೆಂಡ್ ಸರ್ಕಾರ ಕೂಡ ಇದನ್ನ ಹಗುರವಾಗಿ ಪರಿಗಣಿಸುವಂತಿರಲಿಲ್ಲ. ಕಾರಣ ಸತ್ತವನು ಸಾಮಾನ್ಯ ವ್ಯಕ್ತಿಯಲ್ಲ, ಸೌದಿಯ ರಾಜಕುಮಾರ. ಮತ್ತೊಂದೆಡೆ ಸೌದಿ ಸರ್ಕಾರ ಕೂಡ ಗೌಪ್ಯತೆಯಿಂದ ತನಿಖೆ ಮಾಡುವಂತೆ ಸೂಚನೆ ನೀಡಿತ್ತು. ಹೀಗಾಗಿ ಇಂಗ್ಲೆಂಡ್ ಪೊಲೀಸರು ಪ್ರಿನ್ಸ್ ಸಾವಿನ ಹಿಂದಿನ ರಹಸ್ಯವನ್ನ ಭೇದಿಸೋಕೆ ಶುರುವಿಟ್ಕೊಳ್ತಾರೆ. ಪ್ರಿನ್ಸ್ ಉಳಿದುಕೊಂಡಿದ್ದ ಮ್ಯಾರಿಯಟ್ ಹೋಟೆಲ್ನ ಜನ್ಮ ಜಾಲಾಡ್ತಾರೆ. ಬರೋಬ್ಬರಿ 8 ತಿಂಗಳುಗಳ ಕಾಲ ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸಿ ಸೌದಿ ರಾಜಕುಮಾರನ ಸಾವಿನ ಹಿಂದಿನ ರಹಸ್ಯವನ್ನ ಜಗತ್ತಿನ ಮುಂದೆ ತೆರೆದಿಟ್ಟಿದ್ದಾರೆ. ಆ ರಹಸ್ಯವನ್ನ ಕೇಳಿದ ಪ್ರತಿಯೊಬ್ಬರು ಅಬ್ಬಬ್ಬಾ, ಸೌದಿ ರಾಜಕುಮಾರ ಅದೆಂತ ನಶಾಕೋರ ಎಂದು ದಿಗ್ಭ್ರಾಂತರಾಗುತ್ತಿದ್ದಾರೆ. ಯಾಕಂದ್ರೆ ಪ್ರಿನ್ಸ್ ನಶಾಲೋಕ ಎಂತಹದ್ದು ಅನ್ನೋದನ್ನ ಕೇಳಿದ್ರೆ ನೀವು ಕೂಡ ಬೆಕ್ಕಸ ಬೆರಗಾಗ್ತೀರಾ. ಎಣ್ಣೆ, ಸಿಗರೆಟ್, ಡ್ರಗ್ಸ್ಗೆಲ್ಲ ಡಿಂಗ್ ಆಗ್ತಿರಲಿಲ್ಲ ಸೌದಿ ಪ್ರಿನ್ಸ್. ಹೌದು, ಸಾಮಾನ್ಯರಂತೆ ಸೌದಿ ರಾಜಕುಮಾರ ಎಣ್ಣೆ, ಸಿಗರೆಟ್ಗೆಲ್ಲ ಟೈಟ್ ಆಗ್ತಿರಲಿಲ್ಲ. ಸೌದಿಯ ಪ್ರಿನ್ಸ್ ಅಬ್ದುಲ್ಲಾ ಕಂಪ್ಲೀಟ್ ಆಗಿ ನಶಾಲೋಕಕ್ಕೆ ಹೋಗ್ಬೇಕು ಅಂದ್ರೆ ಎಣ್ಣೆ, ಸಿಗರೆಟ್ ಜೊತೆಗೆ ಡ್ರಗ್ಸ್, ಗಾಂಜಾ ಮತ್ತು ಟ್ಯಾಬ್ಲೆಟ್ ಕೂಡ ಬೇಕಿತ್ತು. ಎಣ್ಣೆ, ಸಿಗರೆಟ್, ಡ್ರಗ್ಸ್, ಗಾಂಜಾ, ಟ್ಯಾಬ್ಲೆಟ್ ಇವೆಲ್ಲ ಸೇವಿಸಿದ ಮೇಲೆಯೇ ಅಬ್ದುಲ್ಲಾ ನಶಾಲೋಕಕ್ಕೆ ಜಾರ್ತಿದ್ದ. ಇದೆಲ್ಲ ಅಬ್ದುಲ್ಲಾಗೆ ಬೇಕೇ ಬೇಕಿತ್ತು. ಇದೇ ಕೊನೆಗೆ ಅಬ್ದುಲ್ಲಾಗೆ ಪ್ರಾಣಕಂಟಕವಾಗಿದ್ದು. ಇದೇ ವಿಚಾರವನ್ನೇ ಈಗ ಲಂಡನ್ ನ್ಯಾಯಾಲಯ ಜಗತ್ತಿನ ಮುಂದೆ ಬಿಚ್ಚಿಟ್ಟಿದೆ. 2025 ನವೆಂಬರ್ 19ರಂದು ಲಂಡನ್ಗೆ ಆಗಮಿಸಿದ್ದ ಪ್ರಿನ್ಸ್ ಅಬ್ದುಲ್ಲಾ 1 ವಾರಗಳ ಕಾಲಕ್ಕೆ ಕೆನ್ಸಿಂಗ್ಟನ್ನಲ್ಲಿರುವ ಮ್ಯಾರಿಯಟ್ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದ. ಆದರೆ ನವೆಂಬರ್ 25ರಂದು ಹೋಟೆಲ್ನ ಸರ್ವಿಸ್ ಬಾಯ್ ಬಂದು ನೋಡಿದಾಗ ಅಬ್ದುಲ್ಲಾ ಬಾತ್ರೂಮ್ನಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿದ್ದ. ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ್ರು. ಅಬ್ದುಲ್ಲಾ ಮೃತಪಟ್ಟಿದ್ದಾನೆ ಎಂದು ವೈದ್ಯರು ಸ್ಪಷ್ಟಪಡಿಸುತ್ತಾರೆ. ಸಿಸಿಟಿವಿ ಚೆಕ್ ಮಾಡಿದಾಗ ಹೋಟೆಲ್ನಿಂದ ಕೆಳಗೆ ಬಂದಿದ್ದ ಅಬ್ದುಲ್ಲಾ ಸಿಗರೆಟ್ ಹೊಡೆದು ಮತ್ತೆ ಹೋಟೆಲ್ಗೆ ವಾಪಸ್ ಆಗಿದ್ದ. ಹೀಗಾಗಿ ಈ ಕೇಸನ್ನ ಭೇದಿಸೋಕೆ ಶುರುವಿಟ್ಕೊಂಡ ತನಿಖಾಧಿಕಾರಿಗಳಿಗೆ ದೊಡ್ಡ ಕ್ಲೂ ಆಗಿ ಕೈ ಹಿಡಿದಿದ್ದು ಪೋಸ್ಟ್ ಮಾರ್ಟಂ ರಿಪೋರ್ಟ್. ಅಬ್ದುಲ್ಲಾ ಸಾವಿನ ನಂತರ ಬಂದ ಪೋಸ್ಟ್ ಮಾರ್ಟಂ ನೋಡಿ ತನಿಖಾಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ರು. ಯಾಕಂದ್ರೆ ಪ್ರಿನ್ಸ್ ರಕ್ತದಲ್ಲಿ ಅತಿ ಹೆಚ್ಚಿನ ಮಟ್ಟದ ಆಲ್ಕೋಹಾಲ್ ಕಂಟೆಂಟ್ ಪತ್ತೆಯಾಗಿತ್ತು. ಅಪಾಯಕಾರಿ ಎಂದು ವಿವರಿಸಿದ ಮಟ್ಟವನ್ನ ಮೀರಿ ಪ್ರಿನ್ಸ್ ಆಲ್ಕೋಹಾಲ್ ಸೇವನೆ ಮಾಡಿದ್ದ. ಹೆಚ್ಚುವರಿಯಾಗಿ ಪಾರ್ಟಿ ಡ್ರಗ್ ಎಂದು ಕರೆಯಲ್ಪಡುವ ಗಾಮಾ ಹೈಡ್ರಾಕ್ಸಿ ಬ್ಯೂಟರೈಟ್ ಮಾರಕ ಪ್ರಮಾಣದಲ್ಲಿ ದೇಹ ಸೇರಿತ್ತು. ಯಾವ ಮಟ್ಟಿಗೆ ಅಂದ್ರೆ ಅಬ್ದುಲ್ಲಾ 100 ಮಿಲಿಮೀಟರ್ ರಕ್ತದಲ್ಲಿ 222 ಮಿಲಿಗ್ರಾಂ ಆಲ್ಕೋಹಾಲ್ ಸೇರ್ಪಡೆಯಾಗಿತ್ತು. ಅಂದ್ರೆ ಲಂಡನ್ನ ಮದ್ಯಪಾನ ನೀತಿಯ 3 ಪಟ್ಟು ಹೆಚ್ಚು ಮದ್ಯ ಸೇವಿಸಿದ್ದ. ಇದರ ಜೊತೆಗೆ ಗಾಂಜಾದ ಕುರುಹುಗಳು, ನಶೆ ಏರಿಸೋ ಟ್ಯಾಬ್ಲೆಟ್ಗಳ ಅವಶೇಷಗಳು ಕಂಡು ಬಂದಿದೆ. ಆಲ್ಕೋಹಾಲ್ ಮತ್ತು GHB ಬೆರೆಸಿ ಕುಡಿಯುವುದು ಅತ್ಯಂತ ಅಪಾಯಕಾರಿ ಎಂದು ವೈದ್ಯರು ಬಹಳ ಹಿಂದೆಯೇ ಎಚ್ಚರಿಕೆ ನೀಡಿದ್ದಾರೆ. ಇದು ದೇಹದ ನರಮಂಡಲವನ್ನ ನಿಗ್ರಹಿಸುತ್ತದೆ, ಬಳಿಕ ಉಸಿರಾಟವನ್ನ ನಿಧಾನಗೊಳಿಸಿ ಪ್ರಜ್ಞೆಯನ್ನ ಕಡಿಮೆ ಮಾಡುತ್ತದೆ, ನಂತರ ಹೃದಯವನ್ನ ದುರ್ಬಲಗೊಳಿಸುತ್ತದೆ. ಈ ಎಲ್ಲ ಪದಾರ್ಥಗಳ ಸಂಯೋಜನೆಯಿಂದಲೇ ಪ್ರಿನ್ಸ್ ಹಠಾತ್ ಹೃದಯ ಸ್ತಂಭನದಿಂದ ಸಾವನ್ನಪ್ಪಿದ್ದಾರೆ ಎಂದು ವೈದ್ಯಕೀಯ ತಜ್ಞರು ನ್ಯಾಯಾಲಯಕ್ಕೆ ಸಲ್ಲಿಸಿದ ವರದಿಯಲ್ಲಿ ತಿಳಿಸಿದ್ದಾರೆ. ಚಟ ಬಿಟ್ಟು ಮತ್ತೆ ಚಟ ಮಾಡಿ ಚಟ್ಟಕ್ಕೇರಿದ ಸೌದಿ ಪ್ರಿನ್ಸ್. ಅತಿಯಾದ ಮದ್ಯ ಮತ್ತು ಡ್ರಗ್ಸ್ ಸೇವನೆಯಿಂದ ಬಳಲುತ್ತಿದ್ದ ಸೌದಿ ಪ್ರಿನ್ಸ್ ಅಬ್ದುಲ್ಲಾ 2025ರಲ್ಲಿ ಬ್ರಿಟನ್ನಲ್ಲಿರುವ ವ್ಯಸನಮುಕ್ತ ಚಿಕಿತ್ಸಾಲಯಕ್ಕೆ ದಾಖಲಾಗಿದ್ದ. ಇಲ್ಲಿ ಚಟದಿಂದ ಹೊರಬರುವ ಎಲ್ಲ ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸಿದ್ದ. ಆದರೆ ಕೆಲವೇ ದಿನ ಅಷ್ಟೇ. ಚಿಕಿತ್ಸೆಯ ನಂತರ ಪಾಲಿಸಬೇಕಿದ್ದ ಅಂಶಗಳನ್ನ ಪಾಲಿಸಲಿಲ್ಲ. ಎಲ್ಲ ಬಿಟ್ಟ ಬಂಗಿ ನೆಟ್ಟ ಅನ್ನೋ ಹಾಗೆ ಮತ್ತೆ ಚಟದ ದಾಸನಾಗಿ ಬಿಟ್ಟ. ಮದ್ಯ, ಡ್ರಗ್ಸ್ ಅಂತ ನಶಾಲೋಕದಲ್ಲೇ ಉಳಿದು ಬಿಟ್ಟ ಸೌದಿಯನ್ನ ಮುಂದೆ ಆಳಬೇಕಿದ್ದ ಪ್ರಿನ್ಸ್. ಆತ್ಮಹತ್ಯೆ ಅಲ್ಲ, ಪ್ರಮಾದವಶಾತ್ ಮರಣ. ನವೆಂಬರ್ನಲ್ಲಿ ಲಂಡನ್ಗೆ ಬಂದಾಗಲೂ ಅದೇ ಪದ್ಧತಿಯನ್ನೇ ಮುಂದುವರಿಸಿದ್ದ.
ಡ್ರಗ್ಸ್ ಮಿಶ್ರಣ ಮಾಡಿ ಮದ್ಯ ಸೇವಿಸೋಕೆ ಶುರು ಮಾಡಿದ್ದ. ಕೊನೆಗೆ ಅದೇ ಅಬ್ದುಲ್ಲಾ ಪ್ರಾಣಕ್ಕೆ ಸಂಚಕಾರವಾಯಿತು. ಹೀಗಾಗಿ ಪ್ರಿನ್ಸ್ ಅಬ್ದುಲ್ಲಾ ಆತ್ಮಹತ್ಯೆ ಮಾಡಿಕೊಂಡಿಲ್ಲ. ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂಬುದಕ್ಕೆ ಯಾವುದೇ ಪುರಾವೆಗಳಿಲ್ಲ. ಮೂರನೇ ವ್ಯಕ್ತಿ ಹೋಟೆಲ್ಗೆ ಭಾಗಿಯಾದ ಬಗ್ಗೆ ಸಿಸಿಟಿವಿಯಲ್ಲಾಗಲಿ ಬೇರಾವುದೇ ಸುಳಿವುಗಳಾಗಲಿ ಇಲ್ಲ. ಇದು ಅತಿಯಾದ ಡ್ರಗ್ಸ್ ಮಿಶ್ರಿತ ಮದ್ಯ ಸೇವನೆಯಿಂದಲೇ ಸಾವನ್ನಪ್ಪಿರೋದು ಅಂತ ಸ್ಪಷ್ಟಪಡಿಸಿದ್ದಾರೆ. ಅಲ್ಲಿಗೆ ನಶಾಲೋಕದ ಸೌದಿ ರಾಜಕುಮಾರನ ಸಾವಿನ ರಹಸ್ಯ ಬಟಾ ಬಯಲಾಗಿದ್ದು, ಇಲ್ಲಸಲ್ಲದ ವದಂತಿಗಳಿಗೆಲ್ಲ ತೆರೆ ಬಿದ್ದಿದೆ. ಸಂಜಯ್ ನಾಯ್ಕ್, ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್.